ಹಾಯ್ ಫ್ರೆಂಡ್ಸ್, ಕಟಿಂಗ್ ಹೇಗೆ ಅಂತ ನೋಡೋಣ. ಇವತ್ತು ಇದು ಪಾರ್ಟ್ 2 ಆಗಿದೆ. ವಿಡಿಯೋ ಪಾರ್ಟ್ 1ಅಲ್ಲೇ ಮಾಡ್ಬೋದಾಗಿತ್ತು ಫ್ರೆಂಡ್ಸ್. ನೋಡಿ, ತುಂಬ ಲೆಂತಿ ಆದರೆ ವ್ಯೂವರ್ಸ್ ನೋಡೋದಿಲ್ಲ, ತುಂಬ ಲೆಂತ್ ಆಗಿಬಿಡುತ್ತೆ, ಹಾಗಾಗಿ ಬೋರ್ ಆಗುತ್ತೆ ವಿಡಿಯೋ. ಹಾಗಾಗಿ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡಿದ್ದೀನಿ. ನೋಡಿ, ಸ್ಟಿಚಿಂಗಲ್ಲಿ ನೋಡಿ, ನಾನು ಕಾಟನ್ ಇದು ಲೈನಿಂಗ್ ಬಂದು 2 ತಗೊಂಡಿದ್ದೀನಿ. ಈ ಫ್ಯಾಬ್ರಿಕ್ ಬಂದು ತುಂಬ ಸೆನ್ಸಿಟಿವ್ ಇದೆ, ತುಂಬ ನೋಡಿ ಈ ಥರ ಕ್ರಷಿಂಗ್ ಕ್ಲಾತ್ ಇದೆಯಲ್ಲ, ಹೀಗಾಗಿ ಇದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬೇಕಂತ ನಾನು ಡಬಲ್ ತಗೊಂಡಿದ್ದೀನಿ ಲೈನಿಂಗ್ ಫ್ಯಾಬ್ರಿಕ್ಕು. ಫ್ರಂಟ್ ಪೋರ್ಷನು 2 ತಗೊಂಡಿದ್ದೀನಿ, ಬ್ಯಾಕ್ ಪಾರ್ಟಿಂದು 2 ಲೈನಿಂಗ್ ತಗೊಂಡಿದ್ದೀನಿ. ಈಗ ಹೇಗೆ ಅಂತ ನೋಡೋಣ, ಸ್ಟಿಚಿಂಗ್ ಹೇಗೆ ಅಂತ. ಇಂಥ ಸೂಕ್ಷ್ಮ ಇರೋ ಬಟ್ಟೆ ಬಂದರೆ ತುಂಬ ಕಷ್ಟ ಫ್ರೆಂಡ್ಸ್, ಸ್ಟಿಚ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ದಪ್ಪ ಇದ್ದರೆ ಕಾಟನ್ ಆಗಲಿ, ಲಿಲಿನ್ ಕಾಟನ್ ಆಗಲಿ, ಈ ಥರ ಫ್ಯಾಬ್ರಿಕ್ಸಿಂದ ಸ್ವಲ್ಪ ಸ್ಟಿಚಿಂಗ್ ಬೇಗ ಆಗುತ್ತೆ. ಇದಕ್ಕೆ ಸ್ವಲ್ಪ ಮ್ಯಾನೇಜ್ ಮಾಡೋದೇ ಕಷ್ಟ. ಬಟ್ಟೆ ಬಿಹೇವಿಯರ್ ಮೇಲೆ ನಮ್ಮದು ಕಟ್ಟಿಂಗು ಡಿಪೆಂಡ್ ಆಗಿರುತ್ತೆ, ಸ್ಟಿಚಿಂಗು ಡಿಪೆಂಡ್ ಆಗಿರುತ್ತೆ. ನಾವು ಇದ್ರದ್ದು ಸ್ವಲ್ಪ ಗಮನ ಇಡಬೇಕು. ಲೇಟ್ ಆಗುತ್ತೆ ಬೇರೆಗಿಂತ ಕಂಪೇರ್ ಮಾಡಿದರೆ, ಬೇರೆ ಸ್ಟಿಚ್ ಮಾಡೋ ಬೇರೆ ಬ್ಲೌಸಸ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಮತ್ತು ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ಥರ ಮ್ಯಾನೇಜ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಇವೆಲ್ಲ ಲೈನಿಂಗ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ನೋಡಿ, ಬಟ್ಟೆ ತುಂಬ ಸ್ಪ್ರೆಡ್ ಆಗ್ತಿದೆ. ಇದು ಕೆಳಗಡೆ ಬಟ್ಟೆ ಮೇನ್ ಫ್ಯಾಬ್ರಿಕ್ಕು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸ್ಟಿಚ್ ಮಾಡೋಣ. ನೋಡಿ ಫ್ರೆಂಡ್ಸ್, ಬ್ಯಾಕು ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ, ಫ್ರಂಟು ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಹೀಗೆ ಸ್ಟಿಚ್ ಮಾಡೋದು ಈಗ ನೋಡೋಣ. ನೋಡಿ, ಲೈನಿಂಗ್ ಎಷ್ಟು ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಎಷ್ಟು ಡಿಫಿಕಲ್ಟ್ ಆಗಿದೆ ತುಂಬ. ನೋಡಿ, ಈ ಥರ ಸ್ವಲ್ಪ ಎಳೆದ್ರೂ ಸಾಕು, ಇಷ್ಟು ಸ್ಪ್ರೆಡ್ ಆಗ್ತಿದೆ. ತುಂಬ ನಾಜೂಕಾಗಿ ಸ್ಟಿಚ್ ಮಾಡಬೇಕಿಂತ ಫ್ಯಾಬ್ರಿಕ್ಕು. ನೋಡಿ, ಬ್ಯಾಕ್ ಪೋರ್ಷನಲ್ಲಿ ಟಕ್ಸ್ ಹಿಡಿಯೋದು ನೋಡೋಣ. ಫಸ್ಟ್ ಒಂದು ಈ ಥರ ಲೈನ್ ಸೆಂಟರ್ಗೆ ಒಂದು ಸ್ಟಿಚ್ ಹಾಕೋಣ, ಅಂದರೆ ಬಟ್ಟೆ ಈ ಕಡೆ ಆ ಕಡೆ ಸ್ಪ್ರೆಡ್ ಆಗೋದಿಲ್ಲ. ನೀಟಾಗಿ ಸ್ಟಿಚ್ ಬರುತ್ತೆ. ಡಬಲ್ ಸ್ಟಿಚ್ ಹಾಕ್ಬಿಡೋಣ. ಬ್ಯಾಕ್ ಪೋರ್ಷನ್ ನಾನು ಸ್ಟಿಚ್ ಮಾಡಿದ್ದೀನಿ, ಲೈನಿಂಗ್ ಜಾಯಿಂಟ್ ಮಾಡಿದ್ದೀನಿ, ಲೈನಿಂಗ್ ಅಲ್ಲ, ಟಕ್ಸ್ ಸ್ಟಿಚ್ ಮಾಡಿದ್ದೀನಿ. ಈಗ ಫ್ರಂಟು ಟಕ್ಸ್ ಪಾಯಿಂಟ್ ಹಿಡಿಯೋದು ಇಲ್ಲಿ ನಾನು ಕಟ್ ಮಾಡಬೇಕಲ್ಲ. ಈ ಥರ ತೆಗೆದು ನೋಡಿ ಪಿನ್ನಪ್ ಮಾಡಿದ್ದೀನಿ, ಪಿನ್ನಪ್ ತೆಗಿತಾ ಇದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿಗೆ ಪಿನ್ನಪ್ ಮಾಡೋಣ. ನೋಡಿ, ಸ್ವಲ್ಪ ನಾನು ತೆಗೆದಿದ್ದ ತಕ್ಷಣ ಬಟ್ಟೆ ಹೇಗೆ ಸ್ಪ್ರೆಡ್ ಆಗ್ತಿದೆ. ಇಲ್ಲಿಗೊಂದು ಪಿನ್ನಪ್ ಮಾಡ್ಕೊಳ್ಳೋಣ. ಲೈನಿಂಗ್ ಜಾಯಿಂಟ್ ಮಾಡ್ತೀನಿ. ಇದು ಇಲ್ಲ ಅಂದರೆ ಸ್ಟಿಚಿಂಗಲ್ಲಿ ಸ್ವಲ್ಪ ರಿಸ್ಕ್ ಬರುತ್ತೆ. ಈ ಥರ ಫ್ಯಾಬ್ರಿಕ್ಕಿಂದ ಎಲ್ಲ ಫ್ಯಾಬ್ರಿಕ್ಕು ಈ ಥರ ಆಗೋದಿಲ್ಲ, ಈ ಫ್ಯಾಬ್ರಿಕ್ಕಿಂದಲೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಜಾಯಿಂಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡು. ರೈಟ್ ಸೈಡ್ ಎಂದು ಲೆಫ್ಟ್ ಸೈಡ್ಗೆ ಫೋಲ್ಡ್ ಮಾಡ್ತಿದ್ದೀನಿ. ಈ ಥರ ಫೋಲ್ಡ್ ಮಾಡಿ ಇದು ಕರೆಕ್ಟು ಬರಬೇಕು. ನಾನು ಎಲ್ಲಿಗೆ ಲೈನ್ಸ್ ಹಾಕಿದ್ದೀನೋ, ಮಾರ್ಕ್ ಮಾಡಿದ್ದೀನೋ ಅಲ್ಲಿಗೆ ಕರೆಕ್ಟು ಇಲ್ಲಿಗೆ ತಗೊಂಡು ಬರಬೇಕು ಸ್ಟಿಚ್ಚು. ನೋಡಿ, ಇನ್ನೊಂದು ಡಬಲ್ ಸ್ಟಿಚ್ ಹಾಕೋಣ. ಇದಕ್ಕೂ ಒಂದು ಸ್ಟಿಚ್ ಹಾಕಿಬಿಡೋಣ. ಓವರ್ಲಾಕ್ ಮಾಡ್ತೀನಿ, ಆದ್ರೂ ಒಂದು ಸ್ಟಿಚ್ ಹಾಕಿಬಿಡೋಣ. ಈ ಥರ ಫಿನಿಶಿಂಗಾಗಿ ನೀಟಾಗಿ ತೆಗೆದು ಬಿಡಬೇಕು. ನೋಡಿ, ಇದು ಯಾವ ಥರ ಬಂದಿದೆ ಅಂತ. ನೋಡಿ, ಸಿಂಗಲ್ ಪಫ್ ಅಲ್ಲ, ಈ ಥರ ಈ ಕ್ಲಾತ್ ಮೇಲೆ ಇದು ಕಾಣಿಸ್ತಿಲ್ಲ, ಪಫ್ ಚೆನ್ನಾಗಿ ಬರುತ್ತೆ. ಈ ಥರ ಇಲ್ಲೂ ಪಟ್ಟಿನೂ ಈ ಥರ ಬರುತ್ತೆ.
ಇದು ಸ್ಟಿಚ್ ಮಾಡಿದ ಮೇಲೆ ಇದು ಲೆಫ್ಟ್ ಸೈಡಿಂದು ರೈಟ್ ಸೈಡಿಗೆ, ನನ್ನ ಸೈಡಿಗೆ ಆಪೋಸಿಟ್ ಸೈಡಿಗೆ ಹಾಕಬೇಕು. ಇದು ಡಬಲ್ ತಗೊಂಡಿದ್ದೀನಲ್ಲ ಫ್ರೆಂಡ್ಸ್ ಫ್ಯಾಬ್ರಿಕ್ಕು, ಇದರಲ್ಲಿ ನಾನು ಪ್ಯಾಡ್ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗಾಗಿ ಡಬಲು ತಗೊಂಡಿದ್ದೀನಿ. ಬಟ್ಟೆನೂ ಸ್ವಲ್ಪ ಲೈಟ್ ವೆಯ್ಟ್ ಇರೋದ್ರಿಂದ ಟ್ರಾನ್ಸ್ಪರೆಂಟ್ ಇದೆ, ಹಾಗಾಗಿ ಡಬಲ್ ತಗೊಂಡೆ. ಇದರಲ್ಲೂ ನಾನು ಹೀಗೆ ಬೇರೆ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಸೇಮು ನನ್ನ ಸೈಡಿಂದು ರೈಟ್ ಸೈಡಿಂದು ಲೆಫ್ಟ್ ಸೈಡಿಗೆ, ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ. ಈಗ ನಾನು ರೈಟ್ ಸೈಡಿಂದ ತೋರಿಸ್ತಿದ್ದೀನಿ. ನೋಡಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಡಬಲ್ ತಗೊಂಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಲೈನಿಂಗ್ ಪಾರ್ಟ್ ಆಗಲಿ ಫ್ರಂಟ್ ಪಾರ್ಟ್ನಲ್ಲೂ ನಾನು ಡಬಲ್ ತಗೊಂಡಿದ್ದೀನಿ. ಲೈನಿಂಗ್ ಫ್ಯಾಬ್ರಿಕ್ಕು ಬ್ಯಾಗ್ನಲ್ಲೂ ತಗೊಂಡಿದ್ದೀನಿ, ಯಾಕಂದರೆ ಬಟ್ಟೆ ತುಂಬ ಡೆಲಿಕೇಟ್ ಇದೆ. ಹಾಗಾಗಿ ಇದರಲ್ಲಿ ನಾನು ಆರ್ಮೋಲ್ ಹತ್ರ ಹೇಗೆ ಸ್ಟಿಚ್ ಮಾಡಿ ಫೋಲ್ಡ್ ಮಾಡೋದಂತ ತೋರಿಸ್ತೀನಿ. ನಾನು ಪಟ್ಟಿ ಹಾಕಿನೂ ಫೋಲ್ಡ್ ಮಾಡ್ಬೋದು, ಅದ್ರ ಮೇಲೆ ನಾನು ಹೆಮ್ಮಿಂಗ್ ಮಾಡಿದ್ರೂ ಚೆನ್ನಾಗಿ ಕಾಣೋದಿಲ್ಲ, ಸ್ಟಿಚ್ ಹಾಕಿದರೂ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನು ಸುಮ್ಮನೆ ಈ ಥರ ಫೋಲ್ಡ್ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ಕಾಣುತ್ತೆ ಅಂತ ನಾನು ಈ ಥರ ಸ್ಟಿಚ್ ಮಾಡ್ತಿದ್ದೀನಿ. ನಾನು 10 ಇಂಚು ಇದು ಇಟ್ಕೊಂಡಿದ್ದೆ ನೋಡಿ, ಈ ಥರ ಡಬಲ್ ಸ್ಟಿಚ್ ಹಾಕಿಬಿಡೋಣ. ಇಲ್ಲಿ ರೌಂಡ್ ಶೇಪ್ ಬಂದ ಕಡೆ ಈ ಥರ ಕಟ್ಟಿಡೋದ್ರಿಂದ ಇದು ಬಟ್ಟೆ ನೀಟಾಗಿ ಫೋಲ್ಡ್ ಆಗುತ್ತೆ. ಈ ಥರ ನೋಡಿ, ನೀಟಾಗಿ ಈ ಥರ ಫೋಲ್ಡ್ ಆಗುತ್ತೆ. ಆರ್ಮೋಲ್ ಹತ್ರ ಕಟ್ಸಿಟ್ಟಾದಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೋಣ. ಟಾಪ್ ಸ್ಟಿಚ್ ಹಾಕೋದ್ರಿಂದ ಸ್ಟಿಚಿಂಗ್ ನೀಟಾಗಿ ಬರುತ್ತೆ, ಒಳಮುಖಕ್ಕೆ ನೀಟಾಗಿ ಫೋಲ್ಡ್ ಆಗಿಬಿಡುತ್ತೆ. ಅದು ಹೇಗೆ ಅಂತ ನಾನೀಗ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಇದು ಆರ್ಮೋಲ್ ಹತ್ರ, ಬೊಗಲ್ ಹತ್ರ ನೋಡಿ, ಈ ಥರ ಈ ಫ್ಯಾಬ್ರಿಕ್ಕಿಂದ ಹೀಗೆ ಅನಿಸ್ತಾ ಇದೆ. ಬೇರೆ ಫ್ಯಾಬ್ರಿಕ್ ಇದ್ದರೆ ಇನ್ನೂ ತುಂಬ ನೀಟಾಗಿ ಬರುತ್ತೆ. ಈ ಥರ ಟಾಪ್ ಸ್ಟಿಚ್ ಹಾಕಿದ್ಮೇಲೆ ಲೈನಿಂಗ್ ಇದೂ ಇದಕ್ಕೆ ಜಾಯಿಂಟ್ ಮಾಡಿಬಿಡೋಣ. ಈ ಥರ ಇದು ನಾನು ಹೊಕ್ಕಪಟ್ಟಿಗೋಸ್ಕರ ಮಾರ್ಜಿನ್ ಬಿಟ್ಟಿದ್ದೆ, ಅದ್ರ ಮೇಲೇ ಸ್ಟಿಚ್ ಹಾಕೋಣ. ಆಮೇಲೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ. ನೋಡಿ ಕರೆಕ್ಟು ಪಿನ್ ಟು ಪಿನ್ ಬಂದಿದೆ ಎಲ್ಲ. ಏನಾದರೂ ಎಡ್ಜಸ್ ಸೈಡಿಗೆ ಏನಾದರೂ ಇದ್ದರೆ ಪೀಸಸ್ ಕಟ್ ಮಾಡಿ ತೆಗೆದು ಬಿಡಬೇಕು. ನಾನು ಇದೇ ಥರ ಬ್ಯಾಕ್ ಪೋರ್ಷನ್ ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಆರ್ಮೋಲ್ ಹತ್ರ ಸ್ವಲ್ಪ ನೀಟಾಗಿ ಬರೋಗೋಸ್ಕರ ನಾನು ಪಟ್ಟಿನೂ ಸ್ಟಿಚ್ ಮಾಡಿ ಚೇಂಜ್ ಮಾಡ್ಬೋದಾಗಿತ್ತು, ಆದರೆ ಈ ಫ್ಯಾಬ್ರಿಕ್ಗೆ ಏನು ಹೆಮ್ಮಿಂಗೂ ಕಾಣೋದಿಲ್ಲ. ಪಟ್ಟಿ ಚೇಂಜ್ ಮಾಡಿದರೆ ಸ್ಟಿಚ್ಚು ತುಂಬ ಸ್ವಲ್ಪ ಅಸಹ್ಯವಾಗಿ ಕಾಣುತ್ತೆ. ಹಾಗಾಗಿ ಈ ಥರ ಫೋಲ್ಡ್ ಮಾಡಿದ್ದೀನಿ. ನೆಕ್ ಪೋರ್ಷನಲ್ಲಿ ನಾನು ಅದು ಹೇಗೆ ಚೇಂಜ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಥರ ದಾರ ಏನಾದರೂ ಥ್ರೆಡ್ ಇದ್ದುಬಿಟ್ರೆ ನೀವು ತೆಗೆದುಬಿಡಿ, ಚೆನ್ನಾಗಿ ಕಾಣೋದಿಲ್ಲ. ಇದೇ ಥರ ಫ್ರಂಟ್ ಪಾರ್ಟು ರೆಡಿ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಕ್ಯಾನ್ವಾಸ್ ಪಟ್ಟಿ ಹೇಗೆ ಚೇಂಜ್ ಮಾಡೋದು, ನಾನು ನೆಕ್ ಹತ್ರ ಚೇಂಜ್ ಮಾಡ್ತೀನಿ ಹೇಗೆ ಅಂತ ತೋರಿಸ್ತಿದ್ದೀನಿ. ಇಲ್ಲಿ ಸೆಂಟರ್ ಪಾಯಿಂಟ್ ಮಾರ್ಕ್ ಹಾಕಿದ್ದೀನಿ, ಇದಕ್ಕೂ ಸೆಂಟರ್ ಪಾಯಿಂಟ್ ಮಾರ್ಕ್ ಹಾಕಿದ್ದೀನಿ. ಇದು ಸೆಂಟರ್ ಟು ಸೆಂಟರ್ ಕರೆಕ್ಟ್ ಇಟ್ಕೊಂಡು ನೋಡಿ, ಒಂದು 2 ಪಾಯಿಂಟ್ ಅಷ್ಟು ಬಿಟ್ಟು, 3 ಪಾಯಿಂಟ್ಸ್ ಆದರೂ ಪರವಾಗಿಲ್ಲ, 2 ಪಾಯಿಂಟ್ಸ್ ಆದರೂ ಪರವಾಗಿಲ್ಲ, ಕರೆಕ್ಟು ಇದ್ರ ಕ್ಯಾನ್ವಾಸ್ ಪಟ್ಟಿಗೆ ನಿಯರಿಂದ ಸ್ಟಿಚ್ ಬರಬೇಕು. ಹತ್ತಿರದಿಂದ ಅದಕ್ಕೆ ಕ್ಯಾನ್ವಾಸ್ಗೆ ಟಚ್ ಆಗ್ತಾ ಬರಬೇಕು. ಈ ಥರ ನೋಡಿ ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರಬಾರ್ದು. ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬಂದರೆ ಫೋಲ್ಡ್ ಆಗೋದ್ರಲ್ಲಿ ಸ್ವಲ್ಪ ಫಿನಿಶಿಂಗ್ ನೀಟಾಗಿ ಕಾಣೋದಿಲ್ಲ ಅಲ್ಲಿ ನೋಡಿ. ಈ ಥರ ರೌಂಡ್ ಮಾಡಿದ ಮೇಲೆ ನೆಕ್ ಹತ್ರ ಕಟ್ಸಿಡಬೇಕು. ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ತಿದ್ದೀನಿ. ಈಗ ಫೋಲ್ಡ್ ಮಾಡಿ ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೋಣ.
ಈ ಥರ ಟಾಪ್ ಸ್ಟಿಚ್ ಹಾಕೋದ್ರಿಂದ ನೆಕ್ ನೀಟಾಗಿ ಫೋಲ್ಡ್ ಆಗುತ್ತೆ ಆಪೋಸಿಟ್ ಸೈಡಿಗೆ. ನೋಡಿ ಈ ಥರ ಮೇನ್ ಫ್ಯಾಬ್ರಿಕ್ ಮೇಲೆ ಅಲ್ಲ, ಇದು ಕ್ಯಾನ್ವಾಸ್ ಪಟ್ಟಿಗೆ ಫ್ಯಾಬ್ರಿಕ್ ಮೇಲೆ ಬರಬೇಕು ಸ್ಟಿಚ್ಚು. ನಾನು ಕ್ಯಾನ್ವಾಸ್ ಜಾಯಿಂಟ್ ಮಾಡಿದ್ದೀನಲ್ಲ ಅದ್ರ ಮೇಲೆ ನೋಡಿ ಮೇನ್ ಫ್ಯಾಬ್ರಿಕ್ಕಿಗೆ ಈ ಥರ ಸ್ಟಿಚ್ ಹಾಕೋದ್ರಿಂದ ನೀಟಾಗಿ ಈ ಥರ ಫೋಲ್ಡ್ ಆಗುತ್ತೆ. ನೋಡಿ ಇದು ನಾವು ಪ್ರೆಸ್ಸಿಂದನೂ ಫಿಕ್ಸ್ ಮಾಡ್ಬೋದು, ಹೆಮ್ಮಿಂಗಿಂದನೂ ಫಿಕ್ಸ್ ಮಾಡ್ಬೋದು. ಈ ಥರ ನೀಟಾಗಿ ನೆಕ್ಕು ಕಾಣುತ್ತೆ ನೋಡೋದ್ರಲ್ಲಿ. ಇದ್ರ ಮೇಲೆ ನಾನೊಂದು ಡಬಲ್ ಸ್ಟಿಚ್ ದೊಡ್ಡದು ಒಂದು ಹೊಲಿಗೆ ಹಾಕ್ತೀನಿ. ಆಮೇಲೆ ನಾನು ಹೆಮ್ಮಿಂಗ್ ಮಾಡಬೇಕಾದ್ರೆ ನನಗೆ ಈಸಿ ಆಗುತ್ತೆ. ಈ ಥರ ದೊಡ್ಡ ಸ್ಟಿಚ್ ಒಂದು ಹಾಕಿ ಇದು ಆಮೇಲೆ ತೆಗೆದು ಬಿಡೋದು. ಹೆಮ್ಮಿಂಗ್ ಆದಮೇಲೆ ಈ ಥರ ಒಂದು ಡಬಲ್ ಸ್ಟಿಚ್ ಹಾಕಿಬಿಡ್ತೀನಿ ನಾನು. ಇಲ್ಲಿ ಮಟ ಸಾಕು. ಆಮೇಲೆ ಶೋಲ್ಡರ್ ಜಾಯಿಂಟ್ ಮಾಡಬೇಕಲ್ಲ, ಅಲ್ಲಿ ಫಿನಿಶಿಂಗ್ ಹತ್ರ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಇಲ್ಲಿಗೆ ಅರ್ಧ ಈ ಸೈಡಿಗೆ ಬಿಟ್ಟಿದ್ದೀನಿ. ನೋಡಿ ಈ ಥರ ನೀಟಾಗಿ ಕಾಣುತ್ತೆ ನೆಕ್ಕು. ಈ ಥರ ಎಕ್ಸ್ಟ್ರಾ ದಾರಗಳಿದ್ರೆ ತೆಗೆದು ಬಿಡಬೇಕು. ಇವು ತುಂಬ ಇರಿಟೇಟ್ ಮಾಡ್ತವೆ, ಸ್ಟಿಚ್ ಮಾಡಿದ ಮೇಲೆ ಚೆನ್ನಾಗಿ ಕಾಣೋದಿಲ್ಲ ನೋಡೋದಕ್ಕೆ, ಫಿನಿಶಿಂಗ್ ಹಾಳು ಮಾಡ್ತವೆ ಇವು. ಸ್ವಲ್ಪ ದಾರ ಇದ್ರೂ ತೆಗೆದು ಬಿಡಿ, ಚೆನ್ನಾಗಿ ಕಾಣೋದಿಲ್ಲ ಅದು. ಈ ಥರ ಸರಿ ಮಾಡ್ಕೊಂಡು ಇದೇ ಥರ ನಾನು ಬ್ಯಾಕ್ ನೆಕ್ಕು ಸ್ಟಿಚ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ನಾನು ಬ್ಯಾಕ್ ಪೋರ್ಷನ್ನು ನೆಕ್ಕು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಇದನ್ನು ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ನೆಕ್ ಈ ಥರ ಬರ್ತಾ ಇದೆ. ಈಗ ನಾನು ಶೋಲ್ಡರ್ಸ್ ಹೇಗೆ ಫಿಟ್ ಮಾಡಬೇಕು, ಎಲ್ಲ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇದು ಮೇನ್ ಪೋರ್ಷನ್, ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಈ ಥರ ನೋಡಿ ಇಲ್ಲಿಂದ ನಾವು ಜಾಯಿಂಟ್ ಮಾಡೋಣ. ಶೋಲ್ಡರ್ ಟು ಶೋಲ್ಡರ್ ನಾವು ಎಷ್ಟು ಸ್ಟಿಚಿಂಗಿಗೆ ನಾವು ಇಟ್ಟಿದ್ದೀವೋ ಕ್ಲಾತು ನಾವು ಅಷ್ಟೇ ಒಳಮುಖಕ್ಕೆ ತೊಗೋಬೇಕು. ಇದು ಇದೆಯಲ್ಲ ನಾವು ನೆಕ್ ಪಟ್ಟಿ ನಾವು ಎರಡೂ ಕಡೆ ಮಾಡಿದ್ವಲ್ಲ, ನಾನು ಆವಾಗಲೇ ಇಲ್ಲಿ ಮಟನೇ ಸ್ಟಿಚ್ ಬಿಟ್ಟಿದ್ದೆ. ಹೀಗಾಗಿ ಈ ಥರ ಸ್ಟಿಚ್ ಮಾಡೋದ್ರಿಂದ ಬೂಟಿಕ್ ಲೆವೆಲ್ ಹೈ ಲೆವೆಲ್ ಸ್ಟಿಚಿಂಗ್ ಥರ ಕಾಣುತ್ತೆ, ತುಂಬ ನೀಟಾಗಿ ಬರುತ್ತೆ. ಈ ಥರ ಸ್ಟಿಚ್ ಮಾಡಬೇಕು. ಇದೇ ಥರ ಸೆಕೆಂಡು ಶೋಲ್ಡರು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಇದು ನಾನು ಒಳಮುಖಕ್ಕೆ ತಗೊಂಡ್ರು ಕ್ಯಾನ್ವಾಸ್ ಪಟ್ಟಿ ನೆಕ್ ಹತ್ರ ತಗೊಂಡಿರೋದು. ಇದಕ್ಕೂ ಈ ಥರ ಜಾಯಿಂಟ್ ಮಾಡಬೇಕು. ಇದಕ್ಕೂ ಡಬಲ್ ಸ್ಟಿಚ್ ಹಾಕೋಣ. ನಾನು ಇಲ್ಲಿ ಓವರ್ಲಾಕ್ ಮಾಡ್ತೀನಿ. ಈ ಥರ ನೀಟಾಗಿ ಕಾಣುತ್ತೆ. ಉಲ್ಟಾ ಸೈಡಲ್ಲೂ ನೀವು ನೋಡ್ಬೋದು, ಈ ಥರ ನೀಟಾಗಿ ಕಾಣುತ್ತೆ. ಇದು ನಾನೀಗ ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ. ಓವರ್ಲಾಕ್ ಮಾಡಿದ ಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಶೋಲ್ಡ್ರ್ ಹತ್ರನೂ ಓವರ್ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಈ ಸೈಡು ಇದು ಆವಾಗಲೇ ಎಡ್ಜಸ್ ಹತ್ರನೂ ಇಲ್ಲೂ ಮಾಡ್ಕೊಂಡು ಬಂದಿದ್ದೀನಿ. ಈಗ ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಈ ಥರ ಸ್ಟಿಚ್ ಮಾಡೋದ್ರಿಂದ ನಾವು ಇದು ಬೂಟಿಕ್ ಲೆವೆಲ್ ಸ್ಟಿಚಿಂಗ್. ಇದು ಬೂಟಿಕ್ಸ್ಗಳಲ್ಲಿ ಇದೇ ಥರ ಸ್ಟಿಚ್ ಮಾಡ್ತಾರೆ. ಇದಕ್ಕೆ ನಾನು ಸ್ವಲ್ಪ ದೊಡ್ಡ ಹೊಲಿಗೆ ಹಾಕ್ತೀನಿ, ಆಮೇಲೆ ಹೆಮ್ಮಿಂಗ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ಈ ಥರ ಹಾಕಬೇಕು. ಇಲ್ಲೂ ನಾನು ಹೆಮ್ಮಿಂಗ್ ಮಾಡ್ತೀನಿ, ಹಾಗಾಗಿ ಅಲ್ಲೊಂದು ದೊಡ್ಡ ಹೊಲಿಗೆ ಹಾಕಿದ್ದೀನಿ. ಇದು ಆಮೇಲೆ ಹೆಮ್ಮಿಂಗ್ ಆದಮೇಲೆ ಮತ್ತೆ ಓಪನ್ ಮಾಡ್ಬೋದು, ಓಪನ್ ಮಾಡೋಕ್ಕೆ ಬರುತ್ತದು. ಹಾಗಾಗಿ ದೊಡ್ಡ ಹೊಲಿಗೆ ಹಾಕೋದು. ಈ ಥರ ಹಾಕೋದ್ರಿಂದ ಫಿನಿಶಿಂಗು ತುಂಬ ನೀಟಾಗಿ ಕಾಣುತ್ತೆ. ಕಸ್ಟಮರ್ಸ್ ಇಂಪ್ರೆಸ್ ಆಗೋದೇ ಸ್ಟಿಚಿಂಗಿಂದ. ಮೇನ್ ಕಟ್ಟಿಂಗ್ ಇರಬೇಕು. ಕಟ್ಟಿಂಗ್ ಚೆನ್ನಾಗಿದ್ದರೆ ಸ್ಟಿಚಿಂಗು ಚೆನ್ನಾಗಿರುತ್ತೆ. ಕಟ್ಟಿಂಗೇ ಮೇನ್ ಇದರಲ್ಲಿ. ರೆಡಿ ಆಗಿದೆ. ಈಗ ನಾನು ಫಿನಿಶಿಂಗ್ ಎಡ್ಜ್ ಹತ್ರ ಈಗ ಇಲ್ಲಿದೆಯಲ್ಲ, ನಾನು ಇಲ್ಲಿ ಓವರ್ಲಾಕ್ ಮಾಡಿದ್ದೀನಿ. ಇದು ನಾನು ಹೇಗೆ ಕವರ್ ಮಾಡಬೇಕಂತ ನಾನು ಈಗ ನಿಮಗೆ ತೋರಿಸ್ಕೊಡ್ತೀನಿ. ಫ್ಯಾಬ್ರಿಕ್ ನಾನು ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಇದು ಕಟ್ ಮಾಡ್ಕೊಳ್ಳೋಣ. ಫ್ಯಾಬ್ರಿಕ್ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಕ್ಕೆ. ಇಲ್ಲೂ ಎಡ್ಜಸ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾವೆ, ಅದು ನಾನು ಸರಿ ಮಾಡ್ತಿದ್ದೀನಿ. ಅದು ಫಸ್ಟು ಸರಿ ಮಾಡ್ಕೊಳ್ಳಿ. ನೀವು ಪಟ್ಟಿ ಎಷ್ಟು ಮಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. 1.5 ಇಂಚ್ ಅಷ್ಟಿದೆ. ಇಷ್ಟಿಗೊಂದು ಮಾರ್ಕ್ ಹಾಕಿ, ನೀವು ಬಿಗಿನರ್ಸ್ ಆದರೆ ಈ ಥರ ಮಾರ್ಕ್ ಹಾಕ್ಕೊಳ್ರಿ. ಈ ಥರ ಮಾರ್ಕ್ ಹಾಕಿ ನೀವು ತೆಗೆದ್ರಿಂದ ನೀಟಾಗಿ ಬರುತ್ತೆ.
ಥರ ಇದು ನಾವೀಗ ಜೋಡಿಸ್ಕೊಳ್ಳೋಣ. ಬಟ್ಟೆ ನಾನು ಜೋಡಿಸ್ಕೊಂಡಾಗಿದೆ. ಈಗ ನಾವು ಇಲ್ಲಿ ಜಾಯಿಂಟ್ ಮಾಡಬೇಕಲ್ಲ, ಇದೊಂದು ಸರಿ ನೋಡ್ಕೊಳ್ಳಿ ಉಕ್ಸ್ ಪಟ್ಟಿ ಐ ಪಟ್ಟಿ ಕರೆಕ್ಟ್ ಇದೆಯಾ ಇಲ್ಲ ಅಂತ. ಏಕಂತಂದರೆ ನಾವು ಬಟ್ಟೆ ಈ ಸೈಡ್ ಎಷ್ಟು ಒಳಗೆ ತಗೊಂತೀವೋ ಈ ಸೈಡ್ ಅಷ್ಟೇ ತಗೋಬೇಕು. ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ರಿ, ನಮಗೆ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಇದು ಈ ಥರ ನೋಡಿ, ಬಟ್ಟೆ ನಾನು ಇಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಮುಂದಕ್ಕೆ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿ ಇಲ್ಲಿಗೆ ಸ್ಟಿಚ್ಚಿಂಗ್ ಇಡಬೇಕು. ನಾವೆಷ್ಟು ಅರ್ಧ ಇಂಚ್ ನಾವು ಮಾರ್ಜಿನ್ ತಗೊಂಡಿದ್ವಲ್ಲ ಕಟ್ ಮಾಡಬೇಕಾದ್ರೆ ಅಷ್ಟೇ ತಗೋಬೇಕು. ಜಾಸ್ತಿನೂ ತೊಗೋಬೇಡ್ರಿ, ಕಮ್ಮಿನೂ ತೊಗೋಬೇಡ್ರಿ. ಎಷ್ಟು ಫಸ್ಟ್ ನಾವು ಮಾರ್ಜಿನ್ಗೆ ಬಿಟ್ಟಿದ್ವೋ ಅಷ್ಟೇ ತಗೊಳ್ಳಿ. ಅದರಿಂದ ಬ್ಲೌಸ್ ಲೆಂತು ಕಡಿಮೆನೂ ಬರೋದಿಲ್ಲ, ಜಾಸ್ತಿನೂ ಬರೋದಿಲ್ಲ. ನೋಡಿ, ಇಲ್ಲೂ ಅಷ್ಟೇ ಅರ್ಧ ಇಂಚಷ್ಟು ಬಟ್ಟೆ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇಲ್ಲಿ ಫೋಲ್ಡ್ ಮಾಡಿ ತೆಗಿಯೋದಕ್ಕೆ. ಇದು ಈ ಥರ ಹಿಂಗೆ ಫೋಲ್ಡ್ ಮಾಡಬೇಕು. ಈಗ ನಾನು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ತೀನಿ. ಟಾಪ್ ಸ್ಟಿಚ್ ಹೇಗೆ ಅಂತ ನೋಡಿ, ಇದು ಈ ಥರ ಫೋಲ್ಡ್ ಮಾಡಿ ಲೈನಿಂಗ್ ಮೇಲೆ ಸ್ಟಿಚ್ ಬರಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು, ಲೈನಿಂಗ್ ಮೇಲೇ ಬರಬೇಕು. ಈ ಥರ ಇಲ್ಲಿ ನೋಡಿ, ಇದು ನಾನು 1/2 ಇಂಚ್ ಬಿಟ್ಟಿದ್ದೀನಲ್ಲ, ಇದು ಒಳಮುಖಕ್ಕೆ ಮಾಡಿ ಈ ಥರ ಸ್ಟಿಚ್ ಮಾಡಿ. ದಾರಗಳು ತೆಗಿಯೋದು ಮಾತ್ರ ಮರಿಬೇಡ್ರಿ. ಆಮೇಲೆ ಇದು ನಾನು ಹೆಮ್ಮಿಂಗ್ ಮಾಡ್ತೀನಿ ಸೊಂಟದ ಭಾಗದಲ್ಲಿ, ವೆಸ್ಟ್ ಹತ್ರ ಈ ಥರ ಫೋಲ್ಡ್ ಮಾಡಿ ಇದಕ್ಕೊಂದು ದೊಡ್ಡ ಹೊಲಿಗೆ ಹಾಕಿಬಿಡಿ. ದೊಡ್ಡ ಹೊಲಿಗೆ ಹಾಕೋದ್ರಿಂದ ನಾವು ಹೆಂಗೂ ಹೊಲಿಗೆ ತೆಗಿತೀವಲ್ಲ, ಹೆಮ್ಮಿಂಗ್ ಮಾಡ್ತೀವಿ, ನೀಟಾಗಿ ಕಾಣುತ್ತೆ. ಇಲ್ಲಿ ಸ್ವಲ್ಪ ಸ್ಟಿಚ್ ದೊಡ್ಡದಿಡಿ, ಸಣ್ಣದು ಬೇಡ, ದೊಡ್ಡದಿಡಿ, ದೊಡ್ಡ ಸ್ಟಿಚ್ ಇಡಿ. ಈ ಬಟ್ಟೆ ಎಷ್ಟು ಆಚೆ ಬರ್ತಾ ಇದೆ. ಇಂಥ ಬಟ್ಟೆಯಿಂದ ಸ್ವಲ್ಪ ಸೂಕ್ಷ್ಮವಾಗಿ ಹೊಲ್ಕೋಬೇಕಾಗುತ್ತೆ. ಫ್ಯಾಬ್ರಿಕ್ಸ್ ಮೇಲೇನೂ ನಾವು ಚಾರ್ಜ್ ಮಾಡಬೇಕಾಗುತ್ತೆ, ಮತ್ತು ಸ್ಟಿಚಿಂಗೂ ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗುತ್ತೆ. ಕಟ್ಟಿಂಗ್ನಲ್ಲೂ ನಾವು ಲೂಸಿಂಗ್ ಬಿಡ್ತೀವಲ್ಲ ಫ್ರೆಂಡ್ಸ್, ಅದನ್ನು ನಾವು ನೋಡಿ ಮಾಡಬೇಕು. ಹಾಗಾಗಿ ನೀವು ಕಟ್ ಮಾಡಬೇಕಾದ್ರೆ ಗಮನ ಇಟ್ಟು ಕಟ್ ಮಾಡಬೇಕು. ಫ್ಯಾಬ್ರಿಕ್ ಯಾವುದ್ರ ಮೇಲೆ ನಾವು ಕಟ್ ಮಾಡ್ತಿದ್ದೀವಿ, ಫ್ಯಾಬ್ರಿಕ್ ಬಿಹೇವಿಯರ್ ಹೇಗಿದೆ ಅಂತಲೂ ನಾವು ಗಮನ ಇಡಬೇಕು. ಇನ್ನು ಈ ಥರದ ಟಿಪ್ಸ್ ನಿಮಗೆ ನನ್ನ ಚಾನಲಲ್ಲಿ ಸಿಗ್ತವೆ. ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡಿ, ಟಾಪ್ ಸ್ಟಿಚ್ ಆದಮೇಲೆ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈ ಸ್ಟಿಚ್ ಆಮೇಲೆ ನಾನು ತೆಗಿತೀನಿ. ಹೆಮ್ಮಿಂಗ್ ಮಾಡಿದಾದಮೇಲೆ ಹೆಮ್ಮಿಂಗ್ ಮಾಡೋಕ್ಕೆ ನಮಗೆ ಈಸಿ ಆಗುತ್ತೆ. ನೋಡಿ, ಮೇಲ್ಮುಖಕ್ಕೆ ಈ ಥರ ಕಾಣುತ್ತೆ. ಈ ಥರದ ದಾರ ಇಲ್ಲಿ ಸ್ಟಿಚಸ್ ಇದ್ದರೆ ತೆಗೆದುಬಿಡಿ, ತೆಗೆದುಬಿಡ್ಬೇಕು. ಇಂಥವೆಲ್ಲ ಚೆನ್ನಾಗಿ ಕಾಣೋದಿಲ್ಲ. ನಮ್ಮ ಫಿನಿಶಿಂಗಿಗೆ ಇಂಥವೆಲ್ಲ ಅಡ್ಡ ಬಂದುಬಿಡ್ತವೆ, ಚೆನ್ನಾಗಿರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಬ್ಲೌಸು. ಈಗ ನಾವು ಫಿನಿಶಿಂಗ್ ಮಾಡಿಬಿಡೋಣ. ಎಷ್ಟಿದೆ ಫಸ್ಟ್ ನೋಡಿ, ಇವ್ರದ್ದು ಟೋಟಲ್ ಇಷ್ಟಿದೆ. ನಾವು ಆವಾಗಲೇ ಮಾರ್ಜಿನ್ ಎಲ್ಲಿಗೆ ಹಾಕ್ಕೊಂಡಿದ್ವಿ, ಇಲ್ಲಿ ಮಟ್ಟ ಹಾಕ್ಕೊಂಡಿದ್ವಿ. ಇವ್ರದ್ದು ಎಷ್ಟು ಕರೆಕ್ಟು ಬರ್ತಿದೆಯಾ, ನಾವು ಮಾರ್ಜಿನ್ ಕರೆಕ್ಟ್ ತೆಗೆದ್ವಾ ಇಲ್ಲ ಅಂತ ನೋಡೋಣ. ಇದು ಐ ಪಟ್ಟಿ ನೋಡಿ, ಕರೆಕ್ಟು 6.2 ಎರಡು ಕರೆಕ್ಟು ಬಂದಿದೆ ಈ ಸೈಡು. ಇದು ಐ ಪಟ್ಟಿ, ಇದು ಉಕ್ಸ್ ಪಟ್ಟಿ. ಇದು ಇಲ್ಲಿಂದ ಮಾರ್ಕ್ ಮಾಡಬೇಕು. ನೋಡಿ, ಇಲ್ಲಿಗೊಂದು ಮಾರ್ಕ್ ಹಾಕ್ಕೋಬೇಕು ನಾವು. ಇದು ಈಸಿ ಮೆಥಡ್. ನಾನು ನಿಮಗೆ ಇದು ವೆಸ್ಟ್ ಹತ್ರ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು. ಇನ್ನೊಂದು ಮೆಥಡ್ ಇದೆ, ಅದು ನಿಮಗೆ ಸ್ವಲ್ಪ ಟಫ್ ಆಗುತ್ತೆ. ಟಫ್ ಬೇಡ, ನಿಮಗೆ ನಾನು ಈಸಿ ಮೆಥಡೇ ತೋರಿಸ್ಕೊಡ್ತೀನಿ. ಇದು ನೋಡಿ, ಸೆಂಟರ್ ಪಾಯಿಂಟ್ ಇದು ಬ್ಲೌಸಿಂದು, ಫ್ರಂಟ್ ಪಾರ್ಟಿಂದು. ಇದು ನಾವು ಹೇಗೆ ತೆಗಿಬೇಕಂತ ತೋರಿಸ್ತೀನಿ. ನೋಡಿ, ಈ ಎಡ್ಜ್ ಕರೆಕ್ಟ್ ಬಂದಿದೆಯಾ ಇಲ್ಲ ಅಂತ ನೋಡಿ. ಇಲ್ಲಿಂದ 6.2 ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ ಈ ಥರ. ಆವಾಗ ನಮಗೆ ಈಸಿ ಆಗಿಬಿಡುತ್ತೆ ಸ್ಟಿಚ್ ಹಾಕೋದಕ್ಕೆ. ನೋಡಿ, ಕರೆಕ್ಟು ಬಂದಿದ್ದಾವೆ. ಕಟ್ಟಿಂಗ್ ಕರೆಕ್ಟ್ ಇದ್ದರೆ ಸ್ಟಿಚಿಂಗು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನನ್ನ ಕಟ್ಟಿಂಗ್ ಸ್ವಲ್ಪ ಲೇಟೇ. ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿ ಇದೆ ಮೆಥಡ್ ಇದು. ಈಗ ಸ್ಟಿಚ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ಇಲ್ಲಿ ಒಂದು ರಫ್ ಮಾಡ್ಕೊಳ್ಳೋಣ. ವೆಸ್ಟ್ ಹತ್ರ ಕರೆಕ್ಟು ಈ ಥರ
ನೋಡಿ ಕರೆಕ್ಟು ಬಂದಿದೆ, ಎಲ್ಲೂ ಹೆಚ್ಚು ಕಡಿಮೆ ಏನೂ ಬಂದಿಲ್ಲ. ಈ ಥರ ಇಲ್ಲೂ ರಫ್ ಮಾಡಿಬಿಡೋಣ. ಡಬಲ್ ಸ್ಟಿಚ್ ಹಾಕ್ಕೊಂತಿದ್ದೀನಿ ಹತ್ತಕ್ಕೆ. ಕೂಡಲೇ ದಾರಗಳಿದ್ದರೆ ಕಟ್ ಮಾಡಿಬಿಡಿ, ಅದು ಆವಾಗಲೇ ನೆನೆಸಿರೋದಿಲ್ಲ, ಚೆನ್ನಾಗಿ ಕಾಣೋದಿಲ್ಲ. ಈಗ ನೆಕ್ಸ್ಟ್ ಈ ಸೈಡಿಂದು ಸ್ಟಿಚ್ ಮಾಡೋಣ. ನೋಡಿ ಫ್ರೆಂಡ್ಸ್, ಬ್ಲೌಸ್ ರೆಡಿ ಆಗಿದೆ, ಸ್ಟಿಚ್ ಮಾಡಿದ್ದೀನಿ, ಕಂಪ್ಲೀಟ್ ಆಗಿದೆ ಬ್ಲೌಸು. ಈಗ ಇದಕ್ಕೆ ಸ್ವಲ್ಪ ಹೆಮ್ಮಿಂಗ್ ಮಾಡೋದಿದೆ, ಇಲ್ಲೊಂದು ಸ್ವಲ್ಪ ಬಟನ್ಸ್ ಹಚ್ಚವಿದ್ದಾವೆ. ಬಟನ್ಸ್ ಎಲ್ಲ ಹಚ್ಚಿ ಕಸ್ಟಮರ್ ಮೇಲೆ ಹೇಗಾಗುತ್ತೋ ನಾನು ನಿಮಗೆ ಖಂಡಿತ ತೋರಿಸ್ತೀನಿ. ನೋಡಿ ಈ ಥರ ಆಗಿದೆ, ಇದು ಬ್ಯಾಕ್ ಪೋರ್ಷನು. ಬ್ಯಾಕಿಂದನೂ ನೀಟಾಗಿದೆ ವರ್ಕು, ಈ ಥರ ನೀಟಾಗಿರಬೇಕು. ನೋಡಿ ಫ್ರಂಟಿಂದ ಹೇಗೆ ಕಾಣುತ್ತಂತ ನೋಡೋಣ. ಫ್ರಂಟಿಂದ ಈ ಥರ ಬಂದಿದೆ. ನೋಡೋಣ ಎಲ್ಲ ಫಿನಿಶಿಂಗ್ ಆದಮೇಲೆ, ಐರನ್ ಆದಮೇಲೆ ಕಸ್ಟಮರ್ ಮೇಲೆ ಹೇಗೆ ಬರುತ್ತಂತ ನಿಮಗೆ ನಾನು ತೋರಿಸ್ತೀನಿ. ಡನ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಲ್ಲ ಫಿನಿಶಿಂಗ್ ಆಗಿದೆ, ನಾನು ಹೆಮ್ಮಿಂಗ್ ಮಾಡಿದ್ದೀನಿ, ಐರನ್ನು ಮಾಡಿದ್ದೀನಿ. ಈಗ ಕಸ್ಟಮರ್ ಮೇಲೆ ಬ್ಲೌಸ್ ಹೇಗೆ ಬಂದಿದೆ ನೋಡಿ. ಫ್ರಂಟು ನೋಡ್ಬೋದು, ಬ್ಯಾಕು ನೋಡ್ಬೋದು, ಪರ್ಫೆಕ್ಟಾಗಿ ಬಂದಿದೆ. ಕಸ್ಟಮರ್ ತುಂಬ ಖುಷಿಯಾಗಿದ್ದಾರೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರದ ನನ್ನ ಚಾನಲ್ನಲ್ಲಿ ನಿಮಗೆ ವೀಡಿಯೋಸ್ ಬೇಕಂದರೆ ಈಗಲೇ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.